ಡಿಕೆ ಶಿವಕುಮಾರ್ ತ್ಯಾಗದ ಮಾತು, ಹೈ ಭೇಟಿಗೆ ಹೊರಟ ಬೆಂಬಲಿಗರು. ಹೈಕಮಾಂಡ್ ಮುಂದೆ ಒತ್ತಡದ ತಂತ್ರ ಹಾಕೋದೆ ಭೇಟಿಯ ಮಂತ್ರವಾ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ತಾರಲ್ಲ, ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಸಚಿವರುಗಳು ಅವರೆಲ್ಲ ಈಗ ದೆಹಲಿ ಫ್ಲೈಟ್ ಹತ್ತಿಬಿಟ್ಟಿದ್ದಾರೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ಪರೇಡ್ ಮಾಡಕ್ಕೆ ಡಿಸೈಡ್ ಮಾಡಿದ್ದಾರೆ. ಒಂದೇ ಒಂದು ಡಿಮ್ಯಾಂಡ್ ದೆಹಲಿ ನಾಯಕರ ಮುಂದೆ, ದೆಹಲಿಯಲ್ಲಿ ಒಕ್ಕಲಿಗ ಕಾರ್ಡ್ ಪ್ಲೇ ಮಾಡ್ತಾರಾ ಡಿಕೆ ಶಿವಕುಮಾರ್ ಬೆಂಬಲಿಗರು ಅನ್ನೋ ಪ್ರಶ್ನೆ ಎದುರಾಗಿದೆ. ನಾಳೆ ಕೆ.ಸಿ. ವೇಣುಗೋಪಾಲ್ ಭೇಟಿಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಕುತೂಹಲ ಮೂಡಿಸಿದೆ ಈ ಒಂದು ಭೇಟಿ. ಹೈಕಮಾಂಡ್ ಬಳಿ ಡಿಕೆಗೆ ಕುರ್ಚಿ ನೀಡಲು ಬ್ಯಾಟಿಂಗ್ ಮಾಡುವಂತ ಸಾಧ್ಯತೆ ಇದೆ. ಯಾರ್ಯಾರು? ಒಕ್ಕಲಿಗ ಸಮುದಾಯದ ನಾಯಕರು, ಹಳೆ ಮೈಸೂರು ಭಾಗಕ್ಕೆ ಸೇರಿದಂತ ಒಕ್ಕಲಿಗ ನಾಯಕರು ಎಲ್ಲರೂ ಕೂಡ ಒಂದಾಗಿ ಈಗಾಗಲೇ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಡಿಕೆ ಶಿವಕುಮಾರ್ಗೆ ಪವರ್ನ ಕೊಡಿಸಬೇಕು, ಪವರ್ ಶೇರಿಂಗ್ನ ಮಾಡಬೇಕು, ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು ಅನ್ನೋ ಒನ್ಲೈನ್ ಅಜೆಂಡಾ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ನಾಯಕರದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಒಕ್ಕಲಿಗ ನಾಯಕರು ಒಂದಾಗಿದ್ದಾರೆ, ದೆಹಲಿ ಫ್ಲೈಟ್ ಹತ್ತಿದ್ದಾರೆ. ಹಾಗಾದ್ರೆ ಡಿಕೆಗೆ ಕುರ್ಚಿ ಕೊಡಿಸ್ಲಿಕ್ಕೆ ಹೈಕಮಾಂಡ್ ನಾಯಕರ ಮುಂದೆ ಪೆರೇಡ್ ಆರಂಭ ಆಗೋ ಅಂತ ವಾತಾವರಣ, ವೇದಿಕೆ ಸಿದ್ಧ ಆಗ್ತಾ ಇದೆ ಅಂತ ಉಲ್ಲೇಖ ಮಾಡಬಹುದಾ, ಹೇಗೆ? ಮಧುಸೂದನ್, ಬಹಳ ಮುಖ್ಯವಾಗಿರುವಂಥದ್ದು ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂಗೆ ಈಗ ಒತ್ತಡ ತಂತ್ರಗಳು ಮುಂದುವರೆದಿದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ವ್ಯಕ್ತ ಆಗ್ತಿದೆ. ಇತ್ತೀಚೆಗಷ್ಟೇ ಕೂಡ ಡಿ.ಕೆ. ಸಹೋದರರು ದೆಹಲಿಗೆ ಭೇಟಿ ಕೊಟ್ಟಿದ್ದರು. ನಿರಂತರವಾಗಿ ಹೈಕಮಾಂಡ್ ನಾಯಕರ ಭೇಟಿಗಾಗಿ ಪ್ರಯತ್ನವನ್ನು ನಡೆಸಿದರು. ಒಂದು ಹಂತದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿಯಾಗಿದ್ದರು. ಸೊ ಅಲ್ಲೂ ಕೂಡ ತಮ್ಮ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದ್ರು. ಅಂದರೆ ಸಿಎಂ ಗಾದಿಗೆ ಸಂಬಂಧಪಟ್ಟಂಗೆ ನೇರವಾಗಿ ಖರ್ಗೆ ಅವ್ರ ಮುಂದೆ ಪ್ರಸ್ತಾಪ ಮಾಡಿದರು. ಅಂದರೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಗಬೇಕಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಮುಂದೆ ಕೂಡ ಪ್ರಸ್ತಾಪ ಮಾಡ್ತಾರೆ. ಅದಾದ ನಂತರ ಭೇಟಿಗೆ ಅವಕಾಶ ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಆಗಮಿಸಿದಂತಹ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅವರು ಸುಮ್ಮನೆ ಕೂತಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ನಿನ್ನೆ ಅಷ್ಟೇ ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಅಧಿಕಾರ ತ್ಯಾಗದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದೇ ಕಾಲಕ್ಕೆ ನಾನು ಪವರ್ ಸ್ಟೇರಿಂಗಲ್ಲಿ ಇರ್ತೀನಿ, ಮುಂಚೂಣಿಯಲ್ಲಿರ್ತೀನಿ, ಹಾಗಾಗಿ ಯಾರು ಕೂಡ ಎದೆಗುಂದಬಾರ್ದು ಅನ್ನುವಂಥ ಹೇಳಿಕೆಯನ್ನು ಕೂಡ ಆ ಸಂದರ್ಭದಲ್ಲಿ ಕೊಡ್ತಾರೆ. ಅದಷ್ಟಕ್ಕೆ ಸೀಮಿತ ಆಗೋದಿಲ್ಲ. ನೆಕ್ಸ್ಟ್ ಅವರು ಯಾರ್ಯಾರು ಕೆಲವ್ರಿಗೆ ಅಧಿಕಾರ ಮುಖ್ಯ ಆಗುತ್ತೆ, ಪವರ್ ಮುಖ್ಯ ಆಗುತ್ತೆ, ಏನು ಮಾಡೋದು ಅನ್ನುವಂಥ ಮಾತನ್ನು ಕೂಡ ಸೂಚ್ಯವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಸೊ ಅದಾದ ನಂತರ ಇವತ್ತು ಡಿ.ಕೆ. ಸುರೇಶ್ ಅವರು ನೇರವಾಗಿ ಸಿದ್ದರಾಮಯ್ಯ ಅವ್ರನ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರವನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ಕಳೆದ ಅವಧಿಯಲ್ಲೂ ಕೂಡ ಕೊಟ್ಟ ಮಾತನ್ನು ಈಡೇರಿಸಿದ್ರು. ಸೊ ನುಡಿದಂತೆ ನಡೆದಿದ್ರು. ಹಾಗಾಗಿ ಈ ಬಾರಿ ಕೂಡ ಅವ್ರಿಗೆ ಜವಾಬ್ದಾರಿ ಇದೆ, ನುಡಿದಂತೆ ನಡೀತಾರೆ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಪರೋಕ್ಷವಾಗಿ ಅವರ ಏನೋ ಒಂದು ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ, ಒಂದು ಮಾತನ್ನು ಕೊಟ್ಟಿದ್ದಾರೆ, ಆ ವಚನದಂತೆ ನಡ್ಕೊಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಕೊಟ್ಟಿದ್ರು. ಇದೆಲ್ಲ ಬೆಳವಣಿಗೆ ನಡುವೆ ಒಂದು ಒಕ್ಕಲಿಗ ಸಮುದಾಯದ ಸಚಿವರು, ಶಾಸಕರು ಎಲ್ಲರೂ ಕೂಡ ದೆಹಲಿಯತ್ತ ಪ್ರಯಾಣ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಿದೆ. ಹಾಗಾಗಿ ದೆಹಲಿಯಲ್ಲಿ ಕೂಡ ಪೆರೇಡನ್ನು ನಡೆಸಿ ಹೈಕಮಾಂಡ್ ನಾಯಕರ ಮುಂದೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಧ್ವನಿಯನ್ನು ಎತ್ತುತ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ವಿ. ಆದರೆ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಸೊಪ್ಪು ಹಾಕುತ್ತೋ ಇಲ್ಲವೋ ಅನ್ನೋದು ನಂತರ ಇರುವಂಥ ಪ್ರಶ್ನೆ. ಆದರೆ ಒತ್ತಡ ತಂತ್ರಗಳು ಸಹಜವಾಗಿ ಕೂಡ ಈಗ ಮುಂದಾಗುವಂಥ ಸಾಧ್ಯತೆಗಳು ಜೋರಾಗಿದೆ. ಯಾಕಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಶತಾಯಗತಾಯ ನವೆಂಬರ್ ತಿಂಗಳಲ್ಲಿ ಅವರು ಅಧಿಕಾರವನ್ನು ಸ್ವೀಕರಿಸಲೇಬೇಕು, ಅಧಿಕಾರ ಗಾದಿಯನ್ನು ಹಿಡಿಲೇಬೇಕು ಅನ್ನುವಂಥ ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ರೀತಿಯಲ್ಲಿ ಪ್ರಯತ್ನ ಪಡ್ತಿರುವ ಬೆನ್ನಲ್ಲೇ ಅವ್ರ ಬೆಂಬಲಿಗರು ಕೂಡ ಬೆನ್ನಿಗೆ ನಿಂತು ದೆಹಲಿಯತ್ತ ಪ್ರಯಾಣ ಬೆಳೆಸ್ತಾ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಘಟ್ಟಗಳನ್ನು ತಲುಪುತ್ತೆ, ಬೇರೆ ಮಜಲುಗಳನ್ನ ಕೂಡ ತಲುಪುತ್ತೆ ಅನ್ನುವಂಥದ್ದಕ್ಕೆ ಇದಕ್ಕೆ ಸೂಚ್ಯ ಆಗ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ಇನ್ನು ದೆಹಲಿಗೆ ಒಕ್ಕಲಿಗ ಸಮುದಾಯದ ನಾಯಕರು ಹೊರಟಿದ್ದಾರೆ. ಹಾಗಾದ್ರೆ ದೆಹಲಿಗೆ ಹೋಗ್ತಾ ಇರೋ ನಾಯಕರಾದ್ರೂ ಯಾರು? ಡಿ.ಕೆ. ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರ ಮುಂದೆ ದೆಹಲಿಯಲ್ಲಿ ಪರೇಡ್ ಮಾಡಲಿಕ್ಕೆ ಸಿದ್ಧವಾಗಿರೋ ನಾಯಕರು ಯಾರು ಅನ್ನೋದನ್ನ ನೋಡೋದಾದ್ರೆ, ನೇರವಾಗಿ ಈಗ 7 ಮಂದಿ ಶಾಸಕರು, ಸಚಿವರು ಹೋಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಎನ್ ಚಲುವರಾಯಸ್ವಾಮಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಎಚ್.ಸಿ. ಬಾಲಕೃಷ್ಣ ಮಾಗಡಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ, ಆನೇಕಲ್ ಶಿವಣ್ಣ ಆನೇಕಲ್ ವಿಧಾನಸಭಾ ಕ್ಷೇತ್ರವನ್ನು ಅವರು ಪ್ರತಿನಿಧಿಸ್ತಾ ಇದ್ದಾರೆ. ಇನ್ನು ಶ್ರೀನಿವಾಸ್ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ, ಡಾಕ್ಟರ್ ರಂಗನಾಥ್ ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ನಾಯಕ, ಇಕ್ಬಾಲ್ ಹುಸೇನ್ ರಾಮನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ, ದಿನೇಶ್ ಗೂಳಿಗೌಡ ವಿಧಾನ ಪರಿಷತ್ನ ಕಾಂಗ್ರೆಸ್ನ ಸದಸ್ಯ. ಈ 7 ಮಂದಿ ದೆಹಲಿಗೆ ತೆರಳೋದು, ಕೆ.ಸಿ. ವೇಣುಗೋಪಾಲರನ್ನ ಭೇಟಿ ಮಾಡೋದು, ಒಕ್ಕಲಿಗ ಸಮುದಾಯಕ್ಕೆ ಮಣೆಯನ್ನ ಹಾಕಬೇಕು, ನಾಯಕತ್ವವನ್ನು ಕೊಡಬೇಕು ಅಂತ ಖುದ್ದು ಡಿ.ಕೆ. ಶಿವಕುಮಾರ್ ಪರ ಬ್ಯಾಟಿಂಗ್ ಅನ್ನ ಮಾಡೋದು ಇವರ ಪ್ಲಾನ್. ಕಾರಣ ಏನು? 2.5 ವರ್ಷ ಆಗಿದೆ. 30-30 ರೇಷಿಯೋ ಸರ್ಕಾರ ಇದು. ಡಿ.ಸಿ.ಎಂ ಆಗಿದ್ದವರು ಸಿಎಂ ಆಗಬೇಕು ಅನ್ನೋ ಬೇಡಿಕೆಯನ್ನ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ಮನವರಿಕೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸಚಿವ ಸಂಪುಟ ಪುನರಚನೆ ವಿಚಾರ ಮುನ್ನೆಲೆಗೆ ಬರೋದಕ್ಕಿಂತ ಮುಂಚಿತವಾಗಿ ನಾಯಕತ್ವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎದ್ದಿರುವಂಥ ಗೊಂದಲಕ್ಕೆ ಕ್ಲಾರಿಟಿ ಕೊಡಿ ಅನ್ನೋ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ನಾಯಕರ ಮುಂದೆ ಮಾಡೋರು ಇದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.